ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ಸ್ವಾರ್ಥ ರಾಜಕಾರಣದಿಂದಾಗಿ ದೇಶದ ನಾರಿ ಶಕ್ತಿಗೆ ಸೋಲಾಗಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಈ ಕುರಿತು ದೇಶಾದ್ಯಂತ ಜಾಗೃತಿ ಮೂಡಿಸಲು ನಿರ್ಧರಿಸಿ ಇಂದು ನಗರದ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಧೋರಣೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು, ಮಹಿಳೆಯರಿಗೆ ಉತ್ತಮ ವ್ಯವಸ್ಥೆ ಸಿಗದಂತೆ ವಂಚಿಸುತ್ತಿರುವ ಕಾಂಗ್ರೆಸ್ನ ನೀಚ ವರ್ತನೆಯನ್ನ ಖಂಡಿಸಿ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾನು ಧಿಕ್ಕಾರ ಹೇಳುತ್ತೇನೆ ಎಂದರಲ್ಲದೆ, ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಎನ್ನುವಾಗ ಅದರ ಅರ್ಥ ಕೇವಲ ಒಂದು ಪಕ್ಷವನ್ನ ರಾಜಕೀಯದಿಂದ ದೂರವಿಡುವುದಲ್ಲ, ಬದಲಿಗೆ ಕಾಂಗ್ರೆಸ್ನಲ್ಲಿರುವ ವಿಷಕಾರಿ ಮನಸ್ಥಿತಿಯನ್ನ ದೇಶದಿಂದ ತೊಲಗಿಸುವುದಾಗಿದೆ. ಭಾರತ ವಿಶ್ವಗುರು ಆಗುತ್ತಿರುವುದು ಅಥವಾ ದೇಶದ ಸೈನ್ಯ ಶಕ್ತಿಯುತವಾಗುತ್ತಿರುವುದು ಕಾಂಗ್ರೆಸ್ಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ರಾಷ್ಟ್ರದ ಸವಲತ್ತುಗಳು ಕೇವಲ ಒಂದು ವಂಶಕ್ಕೆ ಮಾತ್ರ ಸೀಮಿತವಾಗಿರಬೇಕು ಎನ್ನುವ ಕುಟುಂಬ ರಾಜಕಾರಣದ ಮನಸ್ಥಿತಿಯೇ ಈ ಅನ್ಯಾಯಕ್ಕೆ ಕಾರಣ ಎಂದು ಟೀಕಿಸಿದರು. ನಾರಿ ಶಕ್ತಿ ವಂದನಾ ಅಧಿನಿಯಮಕ್ಕೆ ಇಂಡಿ ಕೂಟ ಅಡ್ಡಿಪಡಿಸಿರುವ ವಿಚಾರವನ್ನ ಕೇವಲ ನಗರಕ್ಕೆ ಸೀಮಿತಗೊಳಿಸದೆ ಪ್ರತಿ ಹಳ್ಳಿಗೂ ತಲುಪಿಸುವ ಮೂಲಕ ದೇಶಾದ್ಯಂತ ಸಂಚಲನ ಮೂಡಿಸಲಾಗುವುದು. ಮಹಿಳಾ ಹಕ್ಕುಗಳ ರಕ್ಷಣೆಗಾಗಿ ಬಿಜೆಪಿ ನಿರಂತರವಾಗಿ ಹೋರಾಡಲಿದೆ ಎಂದು ತಿಳಿಸಿದರು. ಈ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಸ್ವಾರ್ಥಕ್ಕೋಸ್ಕರ ಕುಕೃತ್ಯಕ್ಕೋಸ್ಕರ ಇವತ್ತು ನಾರಿ ಶಕ್ತಿಗೆ ಸೋಲಾಗಿದೆ. ಇಡೀ ದೇಶದ ನಾರಿ ಶಕ್ತಿಗೆ ಸೋಲಾಗಿದೆ. ಹಾಗಾಗಿ ಆ ವಿಚಾರವನ್ನು ಪ್ರತಿ ಗ್ರಾಮಕ್ಕೂ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇಡೀ ದೇಶದಲ್ಲಿ ಇದರ ಬಗ್ಗೆ ಸಂಚಲನ ಮೂಡ್ತಾ ಇದೆ. ಪ್ರೆಸ್ ಮೀಟ್ಗಳು ನಡೀತಾ ಇದೆ. ಅದರ ಪ್ರಯುಕ್ತವಾಗಿ ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಕರೆದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಗೊಳ್ತಕ್ಕಂಥ ಅವಕಾಶ ಒದಗಿ ಬಂದಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಕೂತಿರ್ತಕ್ಕಂಥ ಎಲ್ಲ BJPಯ ನಾಯಕರುಗಳಿಗೆ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನ ತಿಳಿಸ್ತಾ, ಪತ್ರಕರ್ತ ಬಂಧುಗಳೇ, ಯಾವಾಗ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಬೇಕು ಅಂತ ಹೇಳಿದಾಗ ಅದರ ಉದ್ದೇಶ ಕೇವಲ ರಾಜಕೀಯವಾಗಿ ಒಂದು ಪಕ್ಷವನ್ನು ಈ ರಾಜಕಾರಣದಿಂದ ದೂರ ಇಡಬೇಕು ಅನ್ನೋದಲ್ಲ. ಈ ಕಾಂಗ್ರೆಸ್ನ ಏನು ಆ ಪಾಯ್ಸನಸ್ ಮೈಂಡ್ಸೆಟ್ ಏನಿದೆ, ವಿಷಕಾರಿ ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿ ಇಡೀ ದೇಶಕ್ಕೆ, ದೇಶದ ಬೆಳವಣಿಗೆಗೆ, ದೇಶದ ಪ್ರಜೆಗಳಿಗೆ ಯಾವತ್ತಿದ್ರೂ ಮಾರಕ. ಹಾಗಾಗಿ ಆ ದರಿದ್ರ ಮನಸ್ಥಿತಿಯಿಂದ ತೊಲಗಬೇಕು ಅಂತಕ್ಕಂಥದ್ದು ಮೋದಿಯವರ ಉದ್ದೇಶ. ನೋಡಿ, ನೀವು ಕಾಂಗ್ರೆಸ್ನ ಮನಸ್ಥಿತಿ ನೋಡ್ಕೊಂಬನ್ನಿ. ದೇಶಕ್ಕೆ ಯಾವ್ದಾರು ಒಳ್ಳೇದಾಗುತ್ತಾ ಅವ್ರ ಕೈ ಸಹಿಸೋಕ್ಕಾಗಲ್ಲ. ದೇಶದ ಸೈನ್ಯ ಒಳ್ಳೆ ಕೆಲಸ ಮಾಡುತ್ತಾ ಅವ್ರ ಕೈ ಸಹಿಸೋಕ್ಕಾಗಲ್ಲ. ದೇಶ ಎಕ್ಸ್ಪೋರ್ಟ್ಸ್ ಚೆನ್ನಾಗಿ ಮಾಡುತ್ತಾ ಸಹಿಸೋಕ್ಕಾಗಲ್ಲ. ಉತ್ಪಾದನೆ ಚೆನ್ನಾಗಾಗುತ್ತಾ ಸಹಿಸೋಕ್ಕಾಗಲ್ಲ. ಕಾಲೇಜುಗಳು ಜಾಸ್ತಿ ಆಗುತ್ತಾ ಸಹಿಸೋಕ್ಕಾಗಲ್ಲ. ಡೆವಲಪ್ಮೆಂಟ್ ಆಗುತ್ತಾ ಸಹಿಸೋಕ್ಕಾಗಲ್ಲ. ರಾಜಕಾರಣದಲ್ಲಿ ಏನಾದರೂ ಒಳ್ಳೇದಾಗುತ್ತಾ ಸಹಿಸೋಕ್ಕಾಗಲ್ಲ. ಎಕಾನಮಿ ಚೆನ್ನಾಗಾಗ್ತಾ ಇದೆಯಾ ಸಹಿಸೋಕ್ಕಾಗಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ಪ್ರಮುಖ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.